ಅಳಬೇಡ ಹೋಗ್ಲಿ. ಬೇಜಾರಾಗ್ತೈತಾ? ಅಯ್ಯೋ ಅಳಬೇಡ ಬಿಡು. ಪಾಸ್ತಾ ಮಾಡ್ಕೊಡ್ತೀನಿ, ಆಮೇಲೆ ಚಾಕ್ಲೇಟ್ ಎಲ್ಲ ಕಲ್ಸಿರೆ. ನಮ್ಮ ಪಿಕ್ಕಿದ ಎಷ್ಟಲ್ಲಿ ಚೆನ್ನಾಗಿದೆ ಅಲ್ವಾ? ಬನ್ನಿ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬೆಂಗಳೂರಿಗೆ ಹೋಗ್ತಿದ್ದೀನಲ್ಲ, ಸೊ ಹಂಗಾಗಿ ಇವತ್ತು ಹೋಗ್ತಿದ್ದೀನಿ ಬೆಂಗಳೂರಿಗೆ, ತವ್ರ ಮನೆಗೆ. ಸೊ ಬ್ಲಾಗ್ ಗ್ಯಾಪ್ ಆಗುತ್ತೆ ಹುಬ್ಳಿಯಲ್ಲಿ ಮಾಡೋದು. ಅದೇ ಊರಿಗೆ ಹೋಗ್ತಿದ್ದೀನಿ ಅಂತೇಳಿ ವಿನಯ್ ಅವರ ಚಿಕ್ಕಮ್ಮ ತೋರಿಸಿದ್ನಲ್ಲ, ಕಾವ್ಯ ಅವ್ರ ಮಮ್ಮಿ ಅವರೆಲ್ಲ, ಅವ್ರ ಮನೆ ಊಟಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಬನ್ನಿ ಗೈಸ್. ಬಾಯಿ ಹಾಕ್ತದೆ ಹಾಕ್ತೇನೆ. ಬಾಯಿ ಹಾಕ್ತೇನೆ. ಓದ್ಲಕ್ಕಿ ರಜತ ಹೋಗ್ಬೇಕಲ್ಲಿ ಅಲ್ಕೊಂಡು ನಿಮ್ಮ ಹೆಸರು ಹೇಳೋ, ನಾವು ಕೇಳಿಲ್ಲ. ರೋಹನ್ ನೀವೆಲ್ಲರೂ ಬರ್ಬೇಕು ಬೆಂಗಳೂರಿಗೆ ನೆಕ್ಸ್ಟ್. ಹೋಗ್ತಾ ಆ ಸೀರಿಯಲ್ ಹೋಗಿದ್ದೆ, ಬರ್ತಾ ಈ ಸೀರಿಯಲ್ ಬಂದಿದ್ದೀನಿ. ಅವರ ಚಿಕ್ಕಮ್ಮ ಅಂದರೆ ನಮ್ಮ ಸಣ್ಣತ್ತೆ ಕೊಟ್ಟಿರೋದು. ಇವಾಗ ಊಟ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ರಾತ್ರಿ ಟ್ರೈನ್ ಬುಕ್ ಆಗಿದೆ, ಸೊ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ನನಗಿನ ಜಾಸ್ತಿ ಸುಸ್ತಾಗಿರೋದು ನಾನು ಅನ್ಸುತ್ತೆ. ಸೀರೆ ಚೆನ್ನಾಗಿತ್ತಲ್ಲ, ಕಲ್ಸಿರೆ ಉಟ್ಕೊಂಡು ಆಡಾಡ್ಬೇಕು ನೀನು. ನಾನು ಈ ಸೀರೆ ಉಟ್ಕೊಂಡು ನಮ್ಮ ಪಿಕ್ಕಿದೆ ಎಷ್ಟಲ್ಲಿ ಚೆನ್ನಾಗಿದೆ ಅಲ್ವಾ? ಹೇರ್ ಕಲರ್ ಯಾವ್ದು ಮಾಡಿಸಿದಾರೆ ಕೇಳಿ. ಏರ್ ಕಲರ್ ಆ್ಯಕ್ಚುಲಿ ನಾನು ಒರಿಜಿನಲ್ ಏರ್ ಇದು. ಹೌದಾ? ಏರ್ ಕಲರ್ ಎಲ್ಲ ಮಾಡಿಸಿಲ್ಲ ನಾನು. ಮುಂಚೆ ಮಾಡಿಸಿರ್ಲಿಲ್ಲ ನೀನು? ಮುಂಚೆ ಒಂದು 5 ವರ್ಷದಿಂದ ಮಾಡಿಸಿದ್ದು. ಏರ್ ಗ್ರೋತ್ ಆದಂಗೆಲ್ಲ ಈ ಎಕ್ಸ್ಟ್ರಾ ಏರ್ ಗ್ರೋತ್ ಆದಂಗೆಲ್ಲ ಈ ತುದಿ ಕೂದಲಿಗೆ ಮಾತ್ರ ಬರುತ್ತೆ. ಏರ್ ಕಲರ್ ಅನಿಸ್ತೈತೇನೆ? ಇಲ್ಲ, ಸ್ವಲ್ಪ ಕೆಂಪು ಕಾಣಿಸ್ತೈತೆ. ತೋರಿಸು, ವಿಡಿಯೋ ಮಾಡಂಗೆ ನೋಡ. ಮಾಡ್ತಿದ್ದೀನಿ ಹೇಳು. ಹೌದಾ? ಏನ್ ಮಾಡ್ತಾರೆ ನಿನ್ ಚಿಕ್ಕಿಗೆ? ಹುಡುಕಿ ಹಾಕ್ತಾಳ ಅಮ್ಮ. ಆಮೇಲೆ ಮಾಡೋದು ಸ್ವಾಮಿ
ಐತೇನಿಲ್ಲ ಸಾಲ ಐತ್ ಕೊಡ್ಲೆ ಆಯ್ತಮ್ಮ ಸ್ವೆಟ್ರಿಗೆ ನೀ ಪಾಕ್ ಕೊಡ ಮತ್ತೆ ಪಾಕ್ ಕೊಡಂಗಿಲ್ಲ ಚಾಕ್ಲೇಟ್ ತೊಗೊಂಬರ್ತಾಳೆ ಚಾಕ್ಲೇಟ್ ತೊಗೊಂಬರ್ತಾಳೆ ಪಾಕ್ ಕೊಡ ಬಾ ಒಂದ್ಸತಿ ಬಾ ಅಲ್ಲಿ ಕೊಡ 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 ಚಾಕಿ ತೊಗೊಂಬರಕ್ ಹೊಂಟಾಡವ್ರೆ ತುಂಬ ಪಾಪ ವಿನಯ್ ನನ್ನ ಲಗೇಜ್ ಎಲ್ಲ ತಗೊಂಡು ಹೋಗ್ತಿದಾರೆ ಮುಂದ್ಗಡೆ. ಪಾರೆ ಏನ್ ಹೇಳಿ ಹೇಳು, ಸೈಲೆಂಟ್ ಆಗಿ ಬಿಟ್ಟಿಯಲ್ಲ. ನಾವು ಊರಿಗೆ ಹೋಗ್ತೀನಿ ಅಂದ ತಕ್ಷಣನೇ ಹಾ ಬೇಜಾರಾಗ್ತೈತಾ? ನಿಜ ಹೇಳ್ಬಿನ್ನು. ನಿಜಾನೇ ಅಂತೀನಿಲ್ಲ ಹಾ ನಿಜಾನೇ ಅಂತೀನಿಲ್ಲ ಮತ್ತೆ ಅಳು, ನಾನು ಇಷ್ಟೊತ್ತು ಅಳ್ತಿದ್ದೆ ನೀನೆ. ಏನ್ ಮತ್ತೊಂದು ವಾರ ಬಿಟ್ಟು ಬರ್ತೇನೆ. ಒಂದು ವಾರ ಬಿಟ್ಟು ಬರ್ಬೇಕು. ಒಂದು ವಾರ ಬಿಟ್ಟು ಬಂದು ನನ್ನ ಜೊತೆ ವ್ಲಾಗ್ ಮಾಡ್ಬೇಕು, ಅದು ಅಪ್ಲೋಡ್ ಆಗ್ಬೇಕು. ನೀ ಬಂದಿಲ್ಲ ಅಂದ್ರೆ ಒಂದಿನ 10 ದಿನ ಬಿಟ್ಟು ಬರ್ತೇನೆ. ಮತ್ತೆ ಎಷ್ಟು ಮಿಸ್ ಮಾಡ್ಕಂತೀನಿ ನನ್ನ, ಎಷ್ಟು ಮಿಸ್ ಮಾಡ್ಕಂತೀಯ ನನ್ನ ಅಂದೆ. ಮಾಡ್ಕೊಂತ ಲೆಕ್ಕಕ್ಕೆ ನೀ ಎಷ್ಟು ಅಂತ ಕೇಳಿದ್ರೆ ಹೇಳಕ್ ಬರ್ತಲ್ಲ. ಅಯ್ಯೋ ಅಳ್ಬೇಡ ಬಿಡು. ಟ್ರೈನ್ ಬಂತು. ಏನು ಬಂತು? ಟ್ರೈನ್ ಬರ್ತೈತೆ ಮತ್ತದು ಬಂತು ಬಂತು. ವಿನಯ್ ಖುಷಿ ಆಗತೈತಿ ನಾನು ಹೋಗ್ಬಿಡ್ತೀನಿ ಅಂತಲ್ಲ. ಖುಷಿ ಅಲ್ಲ. ಹೋಗ ಸಿಟಿಲಿ ಹೋಗ. ಅಳಬೇಡ ಹೋಗ್ಲಿ. ಬಂತು ನೋಡಿ, ನಿನ್ನ ಡಬ್ಬಿನೂ ಬಂತು. ಬೆಳಗ್ಗೆಯಿಂದ ನನಗೆ ಹಿಂಗೆ ಹೇಳ್ಸಿನೇ ಅವ್ರ ಮನೆ ಗಂಟೆ ಖುಷಿ ಗಂಡ ಅನ್ನೋದಿಲ್ಲ. ಬರ್ತೇನೆ ತಗೋ, ನಾವು ಒಂದು ವಾರದಾಗ ಬರ್ತೇನೆ. ಬಾಯಿ ಹತ್ತಕ್ಕೂ ಒಂದು ಟ್ರೈನ್. ಈಗ ನಿದ್ದೆ ಟ್ರೈನ್ನಾಗ ಹತ್ತಿಸಿ ಟ್ರೈನ್ ಹೊಣ್ತೀಗ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗ್ಬೋದು. ಇದು ನಾನು ಈಗ ಮನೆಗೆ ಹೊಂಟೇನಿ. ಮನೆಗೆ ಹೋಗ್ಕೊಂಡು ಫೋನ್ನಾಗ ಮಾತಾಡ್ಕೊಂತ ಹೋಗುದಂತೆ. ನಾ ಬೆಳಗ್ಗೆ ರೀಚ್ ಆಗ್ತಾಳ ಸೇಫಾಗಿ ರೀಚ್ ಆಗ್ತಂತ ನಾವು ಮನೆ ಕಡೆ ಹೊಂಟೇವಿ. ಸೊ ಫೈನಲಿ ಬಂದ್ವಿ ಬೆಂಗಳೂರಿಗೆ. ಈಗ ಕ್ಯಾಬ್ ವೇಟ್ ಮಾಡ್ತಿದ್ವಿ. ಜಸ್ಟ್ ಈಗ ತಾನೇ ರೀಚ್ ಆದ್ವಿ. ಟೀ ಕೊಡ್ಸಿಲ್ಲ, ಪಿಂಕಿ ಟೀ ಕುಡಿತಿದ್ದೀನಿ. ಯಾವಾಗಿಂದ ಬುಕ್ ಮಾಡ್ತಿದ್ವಿ ತಗೊಳಗತ್ತಿಲ್ಲ. ಇದು ಒಂದು ಪ್ರಾಬ್ಲಮ್ಮು, ಬಂದೇ ಬಿಡ್ತಾವೆ ಇಲ್ಲದ್ರೆ ಇಲ್ಲ. ಕಟ್ ಮಾಡು. ಸೊ ಈಗ ತಾನೇ ರೀಚ್ ಆದ್ವಿ ಮನೆಗೆ. ಒಳಗಡೆ ಹೋಗ್ಬೇಕು. ಯುಕ್ತ ಮಲಗಿರ್ತಾಳೆ, ಎದ್ಮೇಲೆ ತೋರಿಸ್ತೀನಿ. ಹೇಳಿ ಗಾಯ್ಸ್, ಏನನ್ನತ್ತೆ ಬೆಂಗಳೂರು? ಬೆಂಗಳೂರು ಏನನ್ಸುತ್ತೆ? ತವ್ರ ಮನೆ ಏನನ್ಸುತ್ತೆ? ಬೆಂಗಳೂರು ಬಿಡಿ ಗಾಯ್ಸ್, ಬೆಂಗಳೂರು ಅಷ್ಟು ಒಳ್ಳೆ ಊರು ಎಲ್ಲೂ ಇಲ್ಲ. ಐ ಲವ್ ಬೆಂಗಳೂರು. ಎಸ್ ಯು ಲವ್ ಬೆಂಗಳೂರು. ಹಾಯಿಂದ ಸ್ಟಾರ್ಟ್ ಮಾಡಿ. ಆಕ್ಚುಲಿ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅನ್ಕೊಂಡು ಟೈರ್ಡ್ ಆಗಿದೆ, ಮಲ್ಕೊಂಡ್ಬಿಟ್ಟಿದ್ದೆ. ಮುಖ ನೋಡಿದ್ರೆ ಗೊತ್ತಾಗತ್ತೆ ನೋಡಿ ನಿಂದ ಮಾಡಿದೀವಿ ಅಂತ. ಇವಾಗ ಏನ್ ಮಾಡಾಕತ್ತೀರಿ? ಮಾಡಾಕತ್ತಾರ. ಏನ್ ಮಾಡಾಕತ್ತಿ ಅಕ್ಕ?
ನಾನ್ ವೆಜ್ ಮಾಡ್ತಾ ಇದ್ದೀನಿ. ಇವಳು ಅವತ್ತಿಂದ ಬರೀ ವೆಜ್ ಅದಕ್ಕೆ ನಾನ್ ವೆಜ್ ಮಾಡ್ತೀನಿ. ಏ ಯುಕ್ತ ಯಾಕೆ ಬಾಯ್ ಯುಕ್ತ ಇಲ್ಲಿ ಯುಕ್ತ ಬಾಯ್ ಇಲ್ಲಿ ಬರೀ ಹೇಳೋದೇ ಕೆಲಸ. ಖಂಡೇಶ್ ಖಂಡೇಶ್ ಓಕೆ, ಯಾರೆಲ್ಲ ಬ್ಲಾಗ್ ನೋಡ್ತಿದ್ದೀರಾ? ಊಟ ಆದ್ಮೇಲೆ ಹೇಳ್ತೀನಿ ಟೇಸ್ಟ್ ಹೆಂಗಾಗೈತೆ ನಾನು. ಓಕೆ, ಟೇಸ್ಟ್ ಚಿಕನ್ ಟೇಸ್ಟ್ ಮಾಡಿಸ್ಬಿಟ್ಟು ಬ್ಲಾಗ್ ಎಂಡ್ ಮಾಡ್ತಾಳೆ. ಆಮೇಲೆ ರಾಧಂಗೆ ಎಲ್ಲ ಕಮೆಂಟ್ ಮಾಡಿ ಆದಷ್ಟು ಬಂದಾಗಿನ ಬರೀ ಏನ್ ಹೇಳೋಣ ಎಲ್ಲ ಹೆಣ್ಮಕ್ಳಿಗೆ ಅದೇ ಅನಿಸ್ತೈತೆ. ಅವ್ರ ಮನೆ ಅಂದ್ರೇನೆ ಆಗಲ್ಲ, ನಾನಾದ್ರೇನು ಬೇರೆಯವ್ರಾದ್ರೇನು ಎಲ್ಲರೂ ಬರ್ತಾರೆ. ನೋಡು, ಇವತ್ತೇ ಹೇಳ್ತಾ ಇದ್ದೀನಿ, ನೀನು ಏನೇನ್ ಭಾವಿಸ್ಕೊಂಡಿದ್ಯೋ ಎಲ್ಲ ಕೇಳಿ ದಿನ ಒಂದೊಂದು ಕೇಳ್ತೀನಿ, ದಿನ ಒಂದೊಂದು. ಸೊ ಬಿಫೋರ್ ಒನ್ ಡೇ ಮೆನು ಕೊಟ್ಬಿಡಿ ಪಾಪ, ಸುಶ್ಮಿತಾ ಅವ್ರು ಮಾಡ್ತಾರೆ, ಓಕೆ ಶ್ರಮಜೀವಿ ಮಾಡ್ಕೊಡ್ತೀನಿ ಆಯ್ತಾ. ನೋಡ್ತ್ ನನಗೆ ಯಾರು ಮಾಡ್ತೀರಿ ಅಂತ. ಏನ್ ಗೊತ್ತಾ, ಬೆಂಕಿ ಮಾಡೋದು ತಿನ್ನಂಗ ಯವ್ವಾ, ಅದನ್ನು ಒಂದಿನ ಮಾಡಿಸಿ ಅಕ್ಕ. ಅಲ್ಲ, ಏನೋ ಕಲ್ತೀನಿ ಅಂತಿದ್ಲು, ಅಕ್ಕ, ಒಂದು ಆಗ್ಬಿಡ್ಲಿ ಅಂತ. ನಿನ್ನ ಇದ್ರಲ್ಲಿ ವ್ಲಾಗ್ ಮಾಡೋಣ ಆಯ್ತಾ? ನೀ ರಾಧನ್ ಬ್ಲಾಗಲ್ಲಿ ಅರ್ಧ ಪಾಟು, ನಿನ್ ಬ್ಲಾಗಲ್ಲಿ ಅರ್ಧ ಪಾಟು. ಒನ್ ಡೇ ಫುಲ್ ರಾಧಗ್ ನಾನು ಏನೇನು ಅಡಿಗೆ ಮಾಡ್ಕೊಡ್ತೀನಿ. ರಾಧ ಒಂದ್ ಸ್ಪೂನೇ ತಿನ್ಲಿ, ಬೇಡ ಫುಲ್ ತಿನ್ನೋದು ಪಾಪ. ನೀನ್ ಅಡ್ಗೆ ಮಾಡೋದು ಅಷ್ಟೇ ಮಾಡ್ಬೇಕಾ, ನೀನ್ ನನಗೋಸ್ಕರ ನಿನ್ಗೋಸ್ಕರ ನೀನೇನ್ ಕೇಳ್ತಿ ಅದನ್ನ ಕಲ್ತ್ಬಿಟ್ಟು ಹಿಂದಿನ ದಿನ ನಾನು ಎಲ್ಲ ವಿಡಿಯೋ ನೋಡ್ಬಿಟ್ಟು ಮಾಡೋದ್ನ ನೀನ್ ಒಂದ್ ಸ್ಪೂನ್ ಟೇಸ್ಟ್ ಮಾಡೋಷ್ಟೇ. ಏನಕ್ಕ? ಒಂದ್ ಸ್ಪೂನ್ ಚೆನ್ನಾಗಿದ್ರೆ ತಿಂತೀನಿ. ಚೆನ್ನಾಗಿದ್ರೆ ತಿನ್ನಿಲ್ಲ ಅಂದ್ರೆ ತಿನ್ಬೇಡ. ನನಗೆ ಪಾಸ್ತಾ ಮಾಡ್ಕೊಡ್ತೀನಿ, ಆಮೇಲೆ ಚಾಕ್ಲೇಟ್ ಎಲ್ಲ ಬ್ಲಾಗ್ ಅಲ್ಲೇ ತೋರಿಸ್ತೀನಿ. ಹಂಗೆ ನಾಳೆ ಅಕ್ಕ ನನ್ಗೊಂದ್ ಮಾತು ಕೊಟ್ಟಿದ್ದಾಳೆ, ನಾಳೆಯಿಂದ ರೊಟೀನ್ ಚೇಂಜ್ ಮಾಡ್ಕೋಬೇಕು ಅಂತ. ನಾನು ಪಿಂಕಿ ಇಬ್ರು ಡಯಟ್ ಮಾಡ್ತೀನಿ. ಓಹ್, ಯಾಕಂದ್ರೆ ನನ್ನನ್ನ ತುಂಬಾ ಜನ ಅಂದ್ಬಿಟ್ಟು ಡುಮ್ಮೆ ಮೊನ್ನೆ ರಾಧನ್ ಫಂಕ್ಷನ್ ಅಲ್ಲಿ ಏನಿಲ್ಲ, ಅದು ನಿಮ್ಗೆ ಯಾಕೆ ಹಂಗ ಅನ್ಸಾಕತ್ತೈತಿ ಅಂದ್ರೆ, ಅದು ಬ್ಲೌಸ್ ಇಲ್ಲಿಂದ ಇಲ್ಲಿಗೆ ಸ್ಕಿನ್ ಕಲರ್ ಒಂಚೂರು ಡಿಸೈನ್ ಇತ್ತು, ಅದಕ್ಕೆ ಬ್ಲೌಸ್ ಇಲ್ಲಿಗೆ ಐತೆ ಅಂತ ನಿಮಗೆ ಶೋ ಆಗ್ತಿತ್ತು. ಹೌದು, ದಪ್ಪ ಕೈ ಟೈಟ್ ಆಗಿದ್ದಕ್ಕೆ ಒಂಥರ ಜಿಮ್ ಬಾಡಿ ಬಿಲ್ಡರ್ ತರ ಕಾಣಿಸ್ತದೆ. ಟೈಟ್ ಅಂತ ಅಲ್ಲ, ಅಲ್ಲಿ ಡಿಸೈನ್ ಹಂಗ ಇತ್ತದು ಸ್ಕಿನ್ ಕಲರ್. ಇವ್ರಿಬ್ರೆ ಸಮಾಧಾನ ಮಾಡ್ಕೊಳ್ಳೋದು ನನಗೆ ನೋಡಕ್ ಆಗ್ತಿಲ್ಲ. ನಾನ್ ನೋಡ ಇಲ್ಲ, ನನಗೋಸ್ಕರ ಡಯಟ್ ಮಾಡಬೇಕು. ಅಲ್ಲ ಮಾಡ್ತಾಳ, ನಾನು ಅದಕ್ಕೆ ಹೇಳಿಲ್ಲ. ನನ್ನ ಜೊತೆ ಒಬ್ರು ಇರಬೇಕು ನನಗೆ. ಮಾಡ್ತಿದ್ದೀನಿ ನಾನು, ಬಟ್ ಎಲ್ಲ ಮುಖ ಒಣಿಕೊಂಡು ಹೋಗ್ಬಿಟ್ಟಿತ್ತು ಅಂದ್ರಲ್ಲ, ಹಂಗಾಗಿ ಒಂಚೂರು ಬಿಟ್ಬಿಟ್ಟಿದ್ದೆ. ನಾನು 1.5-2 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ. ಸೊ ಬ್ಯಾಕ್ ಟು ರೊಟೀನ್. ರಾಧಾ, ಇದಕ್ಕೇನಂತಾರ? ಉಳ್ಳಾಗಡ್ಡಿ, ಏನಂತಾರಕ್ಕ? ಈರುಳ್ಳಿ ಮಕ ಹಂಗ್ ಮಾಡ್ಬೇಡಕ್ಕ, ಅಸಹ್ಯವಾಗೈತೆ. ರಾಧಾ, ಇದನ್ನ ಕಟ್ ಮಾಡ್ಬಾರ್ದು, ನೀನ್ ಹಾಕ್ಬೇಕು. ಇದನ್ನ ಕಟ್ ಮಾಡಂಗಿಲ್ಲ. ಅಲ್ಲೋಡು ಬಂತು ಹುಲಿ, ಇವಕ್ಕೆ ಹುಲಿ. ಇಟ್ಸ್ ನಾಟ್ ಉಳ್ಳಾಗಡ್ಡಿ, ಇಟ್ಸ್ ಈರುಳ್ಳಿ. ನೋ, ಏಯ್ ಯುಕ್ತ, ಉಳ್ಳಾಗಡ್ಡಿ ಕೊಡು. ಅದೇನೆ, ಹೆಂಗ್ ಹುಟ್ಟಿಸಿ ನೋಡು ಯುಕೆನ. ಚಿಕನ್ ಚೆನ್ನಾಗೈತಕ್ಕ, ಸೂಪರ್. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.